ಇನ್ನು ತಿರುಪತಿ ತಿಮ್ಮಪ್ಪನ ಲಡ್ಡುವಿಗೆ ಕಲಬೆರಕೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ಟಿಟಿಡಿ ಇಂತಹ ಒಂದು ನಿರ್ಧಾರವನ್ನು ಮಾಡಿದರೆ, ಮತ್ತೊಂದು ಕಡೆ ಆಂಧ್ರ DCM ಪವನ್ ಕಲ್ಯಾಣ್ ಅವರು ಈಗ ಒಂದು ದೀಕ್ಷೆಯನ್ನು ತಗೊಂಡಿದ್ದಾರೆ. ಪ್ರಾಯಶ್ಚಿತ್ತ ದೀಕ್ಷೆಗೆ ಪವನ್ ಕಲ್ಯಾಣ್ ನಿರ್ಧಾರವನ್ನು ಮಾಡಿದ್ದಾರೆ. ನಾಳೆಯಿಂದ 11 ದಿನಗಳ ಕಾಲ ಪ್ರಾಯಶ್ಚಿತ್ತ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಆ ಬಳಿಕ 11 ದಿನದ ಬಳಿಕ ಪವನ್ ಕಲ್ಯಾಣ್ ತಿರುಪತಿಗೆ ಭೇಟಿ ಕೊಡ್ತಾರೆ. ನಾಳೆ ಗುಂಟೂರು ದೇಗುಲದಲ್ಲಿ ದೀಕ್ಷೆಯನ್ನ ಪಡೆಯಲಿರುವಂತಹ ಪವನ್ ಕಲ್ಯಾಣ್ ತಿರುಪತಿಯ ಲಡ್ಡು ಪ್ರಸಾದ ಅಪವಿತ್ರವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರದ DCM ಆಗಿರುವಂತಹ ಪವನ್ ಕಲ್ಯಾಣ್ ಈ ರೀತಿಯಾಗಿ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ. ಅದು ಪ್ರಾಯಶ್ಚಿತ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ. ನಾಳೆಯಿಂದ 11 ದಿನ ದೀಕ್ಷೆಯಲ್ಲಿರ್ತಾರೆ. ಆ ಬಳಿಕ ಅವರು ತಿರುಪತಿಗೆ ತೆರಳಿ ತಿರುಮಲನ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಿಂದಲೇ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, 11 ದಿನಗಳ ಈ ಒಂದು ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಏನಿದು ಈ ಪ್ರಾಯಶ್ಚಿತ ದೀಕ್ಷೆ ಅಂತಂದ್ರೆ? ನಾಗೇಂದ್ರ ಬಾಬು, ತಿರುಪತಿಯ ತಿಮ್ಮಪ್ಪನ ಪ್ರಸಾದದಲ್ಲಿ ಕಲಬೆರಕೆ ಆಗಿರುವಂಥ ವಿಚಾರ, ವಿಶ್ವದಾದ್ಯಂತ ತಿಮ್ಮಪ್ಪನ ಭಕ್ತರಲ್ಲಿ ಆತಂಕಕ್ಕೆ ಕಾರಣ ಆಗಿರುವಂಥ ವಿಚಾರ. ಇದಾದ ನಂತರ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಶುದ್ಧೀಕರಣ ಕಾರ್ಯ ಆರಂಭ ಆಗಿದೆ. ಇನ್ನು 3 ದಿನಗಳ ಕಾಲ ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯ ಪ್ರಾಂಗಣ ಸೇರಿದಂತೆ ದೇವಸ್ಥಾನದ ಒಳಗೂ ಹೊರಗೂ ಶುದ್ಧೀಕರಣದ ಕಾರ್ಯ ನಡೆಯುತ್ತೆ. ಒಳಗಿನ ಪಾರ್ಟನ್ನು ಅಥವಾ ಗರ್ಭಗುಡಿಯ ಒಳಗಡೆ ಶುದ್ಧೀಕರಣಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ನಿರ್ಬಂಧವನ್ನು ಹೇರಿ ಶುದ್ಧೀಕರಣವನ್ನು ಮಾಡ್ತಾರೆ. ಇನ್ನು ನೀವೇ ಹೇಳ್ದಂಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ DCM ಪವನ್ ಕಲ್ಯಾಣ್ ಒಂದು ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಅವರ ದೀಕ್ಷೆಯ ಪ್ರಕಾರ ಈ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಆಗಿರುವಂಥ ಅಪಚಾರ, ತಿಮ್ಮಪ್ಪನ ದೇವಸ್ಥಾನಕ್ಕೆ ಕಳಂಕ ಏನು ತಂದಿದ್ದಾರೆ, ಇದರಿಂದ ಪ್ರಾಯಶ್ಚಿತಕ್ಕಾಗಿ ಕುಂಭಾಭಿಷೇಕದ ಜೊತೆಗೆ ಬೇರೆ ಬೇರೆ ಯಾಗಗಳ ಜೊತೆಗೆ ತಾವು ದೀಕ್ಷೆಯನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಶ್ರೀ ಕ್ಷೇತ್ರದಲ್ಲಿ ಯಾವುದೇ ಅಪಚಾರ ಆಗಿತ್ತಲ್ಲ ಅದೆಲ್ಲವೂ ಕೂಡ ಮಲಿನ ಎಲ್ಲವೂ ಕೂಡ ತೊಳೆದು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ವ್ರತ ಫಲದ ಜೊತೆಗೆ ದೀಕ್ಷೆಯನ್ನು ತೆಗೆದುಕೊಂಡು ಈಗ ಮಾನ್ಯ DCM ಪವನ್ ಕಲ್ಯಾಣ್ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದ್ದಾರೆ. 11 ದಿನಗಳ ಕಾಲ ದೀಕ್ಷೆಯನ್ನು ತೆಗೆದುಕೊಳ್ತಾರೆ. ಇದರ ಜೊತೆಗೆ ನಾಳೆಯಿಂದ ವಿಶೇಷವಾದಂಥ ಯಾಗ ಪ್ರಯಾಗಗಳು ಕೂಡ ಈ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಆಗಿರುವಂಥ ಅಪಚಾರ ಲೋಪದೋಷದಿಂದ ಎಲ್ಲವನ್ನು ಕೂಡ ಪಾಪ ಕರ್ಮಗಳನ್ನು ತೊಳೆಯೋದಕ್ಕಾಗಿ ತಿಮ್ಮಪ್ಪನ ಬಳಿಯಲ್ಲಿ ಈ ರೀತಿಯ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಮಾಡೋ ಮೂಲಕ ಈ ತಿಮ್ಮಪ್ಪನ ಕ್ಷೇತ್ರದಲ್ಲಿ ಆಗಿರುವಂಥ ಇಂಥದ್ದೊಂದು ಕಳಂಕ ಇದರಿಂದ ಹೊರಗಡೆ ಬಂದು ಇನ್ನು ಮುಂದೆ ಯಾವುದೇ ಅಚಾತುರ್ಯ ಆಗದ ರೀತಿಯಲ್ಲಿ ನಾವು ನಡೆದುಕೊಳ್ತೀವಿ ಅನ್ನುವ ಒಂದು ದೀಕ್ಷೆಯನ್ನು ಈಗ ಸರ್ಕಾರ ತೆಗೆದುಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಇದೇ ಅಕ್ಟೋಬರ್ 4ರಿಂದ ಅಕ್ಟೋಬರ್ 12ನೇ ತಾರೀಕಿನವರೆಗೂ ಬ್ರಹ್ಮ ಕಲೋತ್ಸವ ಇಲ್ಲಿ ನಡೆಯುತ್ತೆ. ಈ ಬ್ರಹ್ಮ ಕಲೋತ್ಸವಕ್ಕೆ ಇಲ್ಲಿನ TTDಯ ಮಂಡಳಿ ಇದೆಯಲ್ಲ, ಆಡಳಿತ ಮಂಡಳಿ, ಮಾನ್ಯ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಆಹ್ವಾನವನ್ನು ಕೊಟ್ಟಿದೆ. ಚಂದ್ರಬಾಬು ನಾಯ್ಡು ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ಮತ್ತು ಆಹ್ವಾನವನ್ನು ಪುರಸ್ಕರಿಸಿ ತಾವು ಬರೋದಾಗಿಯೂ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಪ್ರಾಂಗಣದ ಸುತ್ತಮುತ್ತ ಇವತ್ತು ಸಂಡೇ ಆದ್ದರಿಂದ, ವೀಕೆಂಡ್ ಆದ್ದರಿಂದ ಸುತ್ತಮುತ್ತ ಜನರೇ ಕಾಣಿಸ್ತಾ ಇದ್ದಾರೆ, ಜನಸಾಗರ ಕಾಣಿಸ್ತಾ ಇದೆ. ಯಾವುದೇ ಪ್ರಮಾದ ಆಗಿ ಏನೇ ಆದರೂ ಕೂಡ ತಿಮ್ಮಪ್ಪ ಅದೆಲ್ಲವನ್ನು ಕ್ಷಮಿಸ್ತಾನೆ. ತಿಮ್ಮಪ್ಪ ಅದೆಲ್ಲವನ್ನು ಕೂಡ ಕ್ಷಮಿಸಿ ಎಲ್ಲರನ್ನೂ ಕೂಡ ತನ್ನೆಡೆಗೆ ಕರೆದುಕೊಳ್ತಾನೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ. ಸಾವಿರಾರು ಜನ ಇದ್ದಾರೆ. ಇವತ್ತು ಸಂಡೇ ಆದ್ದರಿಂದ ಭಕ್ತರ ಸಂಖ್ಯೆ ಜಾಸ್ತಿ ಇದೆ. ನಿನ್ನೆ 82,000 ಜನ ತಿಮ್ಮಪ್ಪನ ದರ್ಶನವನ್ನು ಮಾಡಿದ್ರು. ಇವತ್ತೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಕಾದು ಕುಳಿತು ಅವರೆಲ್ಲರೂ ಕೂಡ ದರ್ಶನವನ್ನು ಮಾಡಿ ಈಗ ಹೊರಗಡೆ ಬರ್ತಾ ಇದ್ದಾರೆ. ಈ ಮಾರ್ಗದಲ್ಲಿ ಮುಂದುಗಡೆ ಹೋದರೆ ಲಡ್ಡು ಕೌಂಟರ್ ಕೂಡ ಇದೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಲಡ್ಡು ಕೌಂಟರ್ ಮತ್ತು ಲಡ್ಡು ತಯಾರಾಗುವಂಥ ಆ ಬೂದು ಬಣ್ಣದ ಒಂದು ಕಟ್ಟಡ ಏನಿದೆಯಲ್ಲ, ಆ ಕಟ್ಟಡದ ಒಳಗೆ ಹೋಗಿ ಸುದ್ದಿಯನ್ನು ನಾವು ಮಾಡಿದ್ವಿ. ಇವತ್ತು ಕೂಡ ಅಲ್ಲಿ ಲಡ್ಡು ತಯಾರಾಗ್ತಾ ಇದೆ. ಅದ್ರ ಜೊತೆಗೆ ಲಡ್ಡು ಕೌಂಟರ್ನಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಈ ಬಾರಿ ಈ ಸಲ ಲಡ್ಡು ವಿವಾದ ಆದ ನಂತರ
ದೇವಸ್ಥಾನದ ದರ್ಶನಕ್ಕೆ ಬಂದಿರುವಂಥ ಭಕ್ತರಿಗೆ ಕೇವಲ 2 ಲಡ್ಡನ್ನು ಮಾತ್ರ ಕೊಡ್ತಾ ಇದ್ದಾರೆ. ಕೇವಲ 2 ಲಡ್ಡು ಮಾತ್ರ. ನಾವು ಅವಕಾಶ ಇದ್ರೆ 4 ಲಡ್ಡನ್ನು ತೆಗೆದುಕೊಳ್ಬಹುದು, ಆದರೆ 2 ಲಡ್ಡನ್ನು ಮಾತ್ರ ಕೊಡ್ತಾ ಇದ್ದಾರೆ. ಅದರ ಹೊರತಾಗಿ ಒಂದಿಷ್ಟು ಒಳಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಮಾಡಿದ್ದಾರೆ. ಯಾವುದೇ ಮಾಧ್ಯಮದವರಿಗೆ ಈ ಗೇಟ್ನಿಂದ ಒಳಗಡೆ ಇವತ್ತಿನಿಂದ ಎಂಟ್ರಿ ಇಲ್ಲ. ಸ್ಟ್ರಿಕ್ಟ್ ಆಗಿ ಇಲ್ಲಿ TTD ಎಲ್ಲವನ್ನು ಕೂಡ ಫಾಲೋ ಮಾಡ್ತಾ ಇದೆ. ಇನ್ನು ಕರ್ನಾಟಕದಿಂದ ಬಂದಿರುವಂಥ ಮಾಧ್ಯಮಗಳಿಗಂತೂ ಈ ಒಂದು ರೋಪ್ ಇದೆಯಲ್ಲ, ಇದರ ಒಳಗಡೆ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ. ಆದರೂ ಕೂಡ ರಿಪಬ್ಲಿಕ್ ಕನ್ನಡ ಒಳಗಡೆಯ ಎಲ್ಲ ದೃಶ್ಯವನ್ನು ಕೂಡ ಇವತ್ತು ಕೂಡ ಕವರ್ ಮಾಡಿದೆ. ಅದರ ಜೊತೆಗೆ ಇಲ್ಲೂ ಕೂಡ ಹೋಗಿ ಅಲ್ಲೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಸದ್ಯ ಈ TTD ವಿವಾದ ಏನಿದೆಯಲ್ಲ, ಈ ಒಂದು ಲಡ್ಡಿನ ವಿವಾದವನ್ನು ನಾವು ಗಮನಿಸ್ತಾ ಹೋದರೆ, ಇದೇ ಕೆಲವು ದಿನಗಳ ಹಿಂದೆ ಜನವರಿಯಲ್ಲಿ ಶ್ರೀರಾಮಚಂದ್ರನ ಬಾಲರಾಮನ ಅಯೋಧ್ಯೆಯಲ್ಲಿನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಇಲ್ಲಿನ 300 kg ಲಡ್ಡನ್ನು ತೆಗೆದುಕೊಂಡು ಹೋಗಿದ್ರು ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಪವನ್ ಕಲ್ಯಾಣ್ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಈ TTD ಅಥವಾ ತಿರುಪತಿಯ ಪ್ರಾಂಗಣದಲ್ಲಿ ಮೋಜು ಮಸ್ತಿ ಮಾಡಿದ್ರು, ಗುಂಡು ತುಂಡಿನ ಪಾರ್ಟಿ ಮಾಡಿದ್ರು, ಇದೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿದ್ರು. ಇನ್ನು ಜಗನ್ ಮೋಹನ್ ರೆಡ್ಡಿ ವಿರುದ್ಧ ಹೈದರಾಬಾದ್ನಲ್ಲಿ ಕರ್ಣ ಅನ್ನೋರು ಕಂಪ್ಲೇಂಟನ್ನು ಕೂಡ ದಾಖಲು ಮಾಡಿದ್ದಾರೆ. ಅದೆಲ್ಲದರ ಹೊರತಾಗಿ ಇಲ್ಲಿ ಕ್ವಾಲಿಟಿ ತುಪ್ಪ ಇಲ್ಲ. ಈ ಹಿಂದೆ ಹಂದಿ ಮಾಂಸದ ಮತ್ತು ದನದ ಮಾಂಸದ ಕೊಬ್ಬಿನಿಂದ ತಯಾರಾದಂಥ ತುಪ್ಪವನ್ನು ಲಡ್ಡಿಗೆ ಬಳಸ್ತೀನಿ ಅಂತ ಹೇಳಿದ್ರಲ್ಲ, ಇದಕ್ಕೆ ಪ್ರತಿಯಾಗಿ ಈಗ TTD ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಈ ತುಪ್ಪವನ್ನು ಪರಿಷ್ಕರಿಸೋದಕ್ಕೆ ಅಥವಾ ತುಪ್ಪವನ್ನು ಚೆಕ್ ಮಾಡೋದಕ್ಕೆ ಈ ವರ್ಷದ ಅಂತ್ಯದ ಒಳಗೆ ಅಥವಾ ಜನವರಿ ಒಳಗಾಗಿ ನಾವು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋದನ್ನು ಕೂಡ TTV ಹೇಳಿದೆ. ನೋಡಿ, ದರ್ಶನವನ್ನು ಮುಗಿಸ್ಕೊಂಡು ಬರುವಂಥ ಜನರನ್ನು ಗಮನಿಸ್ತಾ ಇದ್ದೀರಿ. ಇದು ದರ್ಶನವನ್ನು ಮುಗಿಸಿ ಬರುವಂಥ ಜನರು, ಕನ್ನಡಿಗರು ಕೂಡ ಹಲವಾರು ಜನ, ಸಾವಿರಾರು ಜನ ಇವತ್ತು ದರ್ಶನವನ್ನು ಪಡೆದಿದ್ದಾರೆ. 10 ಜನ ನಮ್ಮ ಜೊತೆಯಲ್ಲಿ ಮಾತಾಡಿದರು. ಹಾಗೆ ಮಾಜಿ ಶಾಸಕರಾಗಿರುವಂಥ ಶ್ರೀರಾಮುಲು ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದರು. ಅವ್ರು ಹೇಳ್ತಾ ಇದ್ರು, ಎಂಥದ್ದೇ ಪಾಪ ಇದ್ದರೂ ಕೂಡ, ಏನೇ ಇದ್ದರೂ ಕೂಡ ತಿಮ್ಮಪ್ಪನ ಈ ಕ್ಷೇತ್ರಕ್ಕೆ ಬಂದರೆ ಅದೆಲ್ಲವೂ ಕೂಡ ಪಾವಿತ್ರ್ಯವಾಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಅದರ ಹೊರತಾಗಿಯೂ ಕೂಡ ಉದ್ದೇಶಪೂರ್ವಕವಾಗಿ ಸನಾತನ ಹಿಂದೂ ಧರ್ಮಕ್ಕೆ ಅಪಚಾರ ಎಸಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾರಾದರೂ ಇಂಥದ್ದೊಂದು ಮಾಡಿದ್ದೆ ಆದರೆ ಶ್ರೀ ಕ್ಷೇತ್ರದ ಶ್ರೀಪತಿಯೇ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಅನ್ನೋದನ್ನು ಕೂಡ ಶ್ರೀರಾಮುಲು ಅವರು ಹೇಳಿ ಹೋಗಿದ್ದಾರೆ. ಇದಿಷ್ಟು ಈ ಬೆಳಗ್ಗಿನಿಂದ ಇಲ್ಲಿವರೆಗೂ ಕೂಡ ನಡೆದಂಥ ಒಂದಿಷ್ಟು ಮಾಹಿತಿಗಳು. ಇನ್ನು ಮುಂದುವರಿದು ಸದ್ಯಕ್ಕೆ ಸ್ವಚ್ಛತಾ ಕಾರ್ಯ ನಾನು ಹೇಳ್ತಾ ಇದ್ದೆ, ಆಗ ನಾನು ಮಾತಾಡ್ತಾ ಇದ್ದೆ, ಶ್ರೀ ಕ್ಷೇತ್ರದ ಶುದ್ಧೀಕರಣದ ಕಾರ್ಯ 3 ದಿನ ಅಂತ ಹೇಳಿದ್ನಲ್ಲ, ಇಲ್ಲಿರುವಂಥ ಕಂಬಿಗಳನ್ನು ಒರೆಸುವ ಮೂಲಕ, ತಾಮ್ರ ಮತ್ತು ಹಿತ್ತಾಳೆಯ ಕಂಬಿಗಳಿವು, ಈ ಕಂಬಿಗಳನ್ನು ಒರೆಸುವ ಮೂಲಕ ಶುದ್ಧೀಕರಣದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಇರುವಂಥ ಈ ಪ್ರಾಂಗಣದ ಎಲ್ಲ ಭಾಗವನ್ನು ಕೂಡ ಶುದ್ಧೀಕರಣ ಮಾಡ್ತಾ ಇದ್ದಾರೆ. ಹಾಗೆ ಒಳಗಡೆಯ ಶುದ್ಧೀಕರಣಕ್ಕೆ ಭಕ್ತರನ್ನು ನಿರ್ಬಂಧಿಸಿ 2 ದಿನಗಳ ಕಾಲ ಭಕ್ತರನ್ನು ನಿರ್ಬಂಧಿಸಿ ಯಾರಿಗೂ ಕೂಡ ದರ್ಶನಕ್ಕೆ ಅವಕಾಶ ಕೊಡದೆ ಒಳಗಡೆ ಪ್ರಾಂಗಣ ಏನಿದೆಯಲ್ಲ, ಒಳಗಡೆ ಗರ್ಭಗುಡಿಯ ಒಳಗಡೆ ಸ್ವಚ್ಛತೆ ಕಾರ್ಯವನ್ನು ಮಾಡ್ತೀವಿ ಅನ್ನೋದನ್ನು ಕೂಡ TTD ಹೇಳಿದೆ. ಮುಂದಿನ ಹಂತದಲ್ಲಿ ಇದೆಲ್ಲವೂ ಕೂಡ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರ್ಯಾರ್ ಕಳೆದ 3 ದಿನಗಳಿಂದ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಅಲ್ಲಿ ಅವರು ನಿರಂತರವಾಗಿ ಅಲ್ಲಿಂದ ವರದಿಯನ್ನು ಮಾಡ್ತಿದ್ದಾರೆ.